ಸರ್ಕಾರದವರು ಕಾಯಾವಾಚ ನನಗೆ ಕೆಲಸ ಮಾಡಿದ್ರು, ಅದೇ ರೀತಿ ಕಾಂಗ್ರೆಸ್ನ ಒಂದು ವರ್ಗನೂ ಕೂಡ ಕಾಯಾವಾಚ ನನಗೆ ನನ್ನ ಗೆಲುವಿಗೆ ಕೆಲಸ ಮಾಡಿದ್ರು ಅಂತ ಅನ್ನೋ ಮಾತನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಯಾರಾದ್ರೂ ಮಂತ್ರಿ, ಕೇಂದ್ರದ ಮಂತ್ರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಯಾವ ಸಾಮಾನ್ಯ ಜ್ಞಾನ ಸಾಮಾನ್ಯ ತಿಳುವಳಿಕೆ ಇದೆಯಲ್ಲ, ಕಾಮನ್ ಸೆನ್ಸ್ ಅಂತ, ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಅದಕ್ಕೆ ಒಬ್ಬ ಮಂತ್ರಿ, ಈ ದೇಶದ ಒಬ್ಬ ಮಂತ್ರಿ ಆಗಿರೋರು ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವ್ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನವರು ಸಹಾಯ ಮಾಡಿರೋ, ವಿರೋಧ ಪಕ್ಷದವರು ಸಹಾಯ ಮಾಡಿರೋ ಅನ್ನೋದು ಆಗ್ತದೆ. ಸಹಜವಾಗಿ ಒಂದು ಚುನಾವಣೆ ಅಂತಂದ್ರೆ ಈ ಕಡೆ ಆ ಕಡೆ ಮಾಡ್ತಾರೆ, ಆ ಕಡೆ ಈ ಕಡೆ ಮಾಡ್ತಾರೆ, ಸಹಜವಾಗಿ ನಡೀತದೆ. ಆದ್ರೆ ಒಬ್ಬ ಮಂತ್ರಿ ಆಗಿರೋಂಥವ್ರು ಸಾರ್ವಜನಿಕವಾಗಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ಯೋಚನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದೇನಂದ್ರೆ, ನಂದೊಂದು ಸಲಹೆ ಇದೆ ಈ ಹುಲಿಕುಂಟೆ ಮಟ್ಟಿಗೆ. ಇವು ಎಲ್ಲ ಬಹಳ ಜನ ಎಲ್ಲ ಪರಿಚಯ ಇದ್ದಾರೆ, ಅವರೆಲ್ಲ ಚೆನ್ನಾಗಿ ಬಹಳ ಪ್ರಭಾವಿಗಳು, ಬಿಜೆಪಿ ಪಾರ್ಟಿಯವರು ಪ್ರಭಾವಿಗಳು ಇಲ್ಲಿ ಪರಿಚಯ ಇದೆ. ಹಿಡ್ಕೊಳ್ಳಿ, ಅವ್ರು ಹಿಡ್ಕೊಂಡಿದ್ದೀನಿ, ಬುಕ್ ಮಾಡಿ, ಅವ್ರನ್ನ ಮನವೊಲಿಸಿ, ಅವ್ರು ಹಿಡ್ಕೊಂಡು ನಿಮ್ ಪರವಾಗಿ ಕ್ಯಾನ್ವಾಸ್ ಮಾಡಿ ನೀವು ಅವ್ರನ್ನ ಹೇಳಿ ಅವ್ರಿಗೆ, ಎಲ್ಲಿಂದ ಎಲ್ಬೋದು ನೋಡಿ, ನಮ್ ಜಿಲ್ಲೆಯಲ್ಲಿ ಅವರೇ ನಿಮ್ಗೆಲ್ಲ ಗೊತ್ತು, ದಾವಣಗೆರೆ ಇದ್ದು ಅದೆಲ್ಲ ಚೆನ್ನಾಗಿ ಪರಿಚಯ ಇದೆ. ಕೋಲಾರ ಇದ್ರೆ ಯಾರಿಗೂ ಗೊತ್ತಿಲ್ಲ ನನಗೆ, ನಿಮ್ದು ಕೋಲಾರ ಚಿಕ್ಕಬಳ್ಳಾಪುರ ಕಡೆ ಗೊತ್ತಿಲ್ಲ. ಅವ್ರನ್ನ ಹಿಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ, ಬಿಜೆಪಿ ಅವ್ರನ್ನ ಬುಕ್ ಮಾಡ್ಕೊಂಡು ಇವ್ರು ಏನ್ ಹೇಳಿದ್ರಲ್ಲ, ಮಿನಿಸ್ಟರ್ ಏನ್ ಮಾತಾಡೋದು ಸಾರ್ವಜನಿಕವಾಗಿ ಒಂದು ಪಕ್ಷದ ಬಗ್ಗೆ, ಒಂದು ರಾಷ್ಟ್ರೀಯ ಪಕ್ಷದ ಬಗ್ಗೆ ಸಾರ್ವಜನಿಕವಾಗಿ ಅಷ್ಟು ಕೀಳು ಮಾಡ್ತಾರೆ, ಮಾತಾಡ್ತಾರೆ. ಇಟ್ಸ್ ಅನ್ಬಿಕಮಿಂಗ್ ಆಫ್ ಎ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್. ನೋ, ಐ ಡೋಂಟ್ ಅಗ್ರಿ ವಿತ್ ದಟ್. ಯಾರು ಒಪ್ಪೋದಿಲ್ಲ ಇದನ್ನ. ನನಗೆ ಅರ್ಥ ಆಗಲ್ಲಪ್ಪ, ಅದು ಹೆಂಗೆ ಆ ತರ ಮಾತಾಡ್ಕೊಂಡು ಡೈಜೆಸ್ಟ್ ಮಾಡ್ತಾರೆ ನಮ್ಮ ಜನ ಅಂತ ಹೇಳ್ಬಿಟ್ಟು. ಅಷ್ಟು ತಿಕ್ಸ್ಕಿಟ್ ಆಗ್ಬಾರ್ದು. ಒಂದು ಪಕ್ಷ, ನಮ್ದೊಂದು ಪಕ್ಷ ಇದೆ. ನಾನು ಎಲ್ಲರೂ ಹೇಳಿದ್ದೀನಿ, ನಾನು ಅಭ್ಯರ್ಥಿ ಆಗಿದ್ದೀನಿ, ನಾನು ಎಲ್ಲಾದ್ರೂ ಮಾತಾಡಿದ್ದೀನಿ. ನನಗೆ ಅವ್ನು ತೊಂದರೆ ಮಾಡ್ದ, ಇವ್ನು ತೊಂದರೆ ಮಾಡ್ದ ಅಂತ ಎಲ್ಲಾರ್ಥ ನಗುನಂತ ಪ್ರೀತಿಸಿಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಸಹಜವಾಗಿ ನಾನು ಅವ್ರ ವಿಶ್ವಾಸ ಗಳಿಸಕ್ಕಾಗಲಿಲ್ಲ. ಚಂದ್ರಶೇಖರ್ ಗೌಡರು ನನ್ನ ಪರವಾಗಿ ಮಾಡಲಿಲ್ಲ ಅಂದ್ರೆ ನನ್ನ ತಪ್ಪು. ಯಾಕೆಂದ್ರೆ ಅವ್ರ ವಿಶ್ವಾಸನ ಗಳಿಸಕ್ಕಾಗಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ನಾನು. ಆ ತರ ಮನಸ್ಥಿತಿಯನ್ನು ನಾನೇ ಎಲ್ಲೂ ಮಾತಾಡ್ಲಿಲ್ಲ. ನಾವು ಬರ್ಕೋಬೇಕು, ಸೋತಿದ್ದ ಅವ್ನ ಕಾರಣ, ಇವ್ನ ಕಾರಣ, ನಮ್ಮವ್ರು ಮಾಡ್ದ, ಅವ್ನು ಮಾಡ್ದ, ಇಲ್ಲ, ನಾನು ಅದಕ್ಕೆ ಸಹಿಸ್ತೇನೆ. ಯಾಕೆಂದ್ರೆ ನಾನು ಸೋತಿದ್ದೀನಿ ಅಷ್ಟೇ. ಐ ಹ್ಯಾವ್ ಅಕ್ಸೆಪ್ಟ್ ಮೈ ಡಿಫೀಟ್. ಆದ್ರೆ ಅಂಶ ಸೆಂಟ್ರಲ್ ಮಿನಿಸ್ಟರ್ ಆಗಿ ಒಂದು ಸರ್ಕಾರಿ ಕ್ರಮದಲ್ಲಿ ಮಾಡಿದ್ದು ಬಹಳ ನೋವಾಯ್ತು ನನಗೆ. ನಾನೀಗ ಅದಕ್ಕೇನಪ್ಪ ಕೌಂಟರ್ ಮಾಡಬೇಕು ಅಂದ್ರೆ, ಈ ಮನುಷ್ಯ ಈಗ ಎದ್ದೊಳ್ಬೇಕು, ಈಗ ಇದಾಕ್ಬೇಕು, ಅವರೆಲ್ಲರೂ ಹೋಗಿ ಭೇಟಿ ಮಾಡ್ಬೇಕು, ಅವ್ರು ಫೋಟೋ ಹಾಕಬೇಕು, ಇವ್ರ ಆಶೀರ್ವಾದ ಸಿಕ್ಕಿದೆ ನನಗೆ, ಇವ್ರು ಸಹಾಯ ಮಾಡ್ತೀವಿ ಅಂತ ಹೇಳ್ಯಾರೆ ಅಂತ ಮಾಡಬೇಕು. ನೀವು ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಗೆದ್ದಿಲ್ಲ, ಯಾವಾಗಲೂ ಗೆದ್ದಿಲ್ಲ ಅಂತ ಅಷ್ಟೇ ಓಟು ಗ್ಯಾರಂಟಿ ಎಷ್ಟು ಬಂದಿರ್ತಾರೆ. ಇಲ್ಲದೆ ಏನಂದ್ರೆ ಒಂದು ಜನರಲ್ ಇಂಪ್ರೆಷನ್ ದಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಹಿಯರ್, ಮಿಸ್ಟರ್ ಮಯೂರ್ ಜಯಕುಮಾರ್, in this constituency the candidates from our party they are contesting only to sit to help the other candidate for me. That is the general impression created so far. But I don't of course I don't try to base on this man. This is an youngster. I agree that he will definitely take care of what is for position, and you will I have requested to capture votes from the other party also, that particularly from BJP. Do it. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀನಿ. ನಮ್ಮ ಕೆಲಸ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಕಡೆ ಅವ್ರು ಬೆಳೆದು ಕಿರು ಬೆಳೆದು ತೋರಿಸ್ಕೊಡುದು, ಹಂಗೆ ನಾವು ನಡ್ಕೊಂಡೇ ಬರ್ಬೇಕು. ಯಾಕಂದ್ರೆ ಇಷ್ಟು ವರ್ಷ ಮಾಡಿದ್ವಿ, ಇನ್ ಮುಂದೆ ಯಾಕೆ ನಾವು